My dear student, today I am going to discuss about the topic The Tattered Blanket. It is written by K.M. Sarif. This story is translated from Malayalam. ಈ ಒಂದು ಸ್ಟೋರಿಯನ್ನು ಮಲಯಾಳಂನಿಂದ ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು. ಇಟ್ ಟೆಲ್ಸ್ ಅಬೌಟ್ ದ ಮಿಡಲ್ ಏಜ್ಡ್ ಮ್ಯಾನ್ ಕಾಲ್ಡ್ ಗೋಪಿ. ಒಬ್ಬ ಮಿಡಲ್ ಏಜ್ ವಯಸ್ಸಾಗಿರುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ, ಗೋಪಿ ಆಗಿರುವಂಥ ಆ ಗೋಪಿಯ ಬಗ್ಗೆ ಹೇಳುವಂಥ ಒಂದು ಸ್ಟೋರಿ. ಹೂ ಕಮ್ಸ್ ಬ್ಯಾಕ್ ಟು ಹಿಸ್ ಕಂಟ್ರಿ ಸೈಡ್ ಹೋಮ್ ಆಫ್ಟರ್ ಮ್ಯಾನಿ ಇಯರ್ಸ್. ಅಂದರೆ ಬಹಳಷ್ಟು ವರ್ಷದ ನಂತರ ತನ್ನ ಮನೆಗೆ ಬಂದಿರ್ತಾನೆ, ಅವನ ಬಗ್ಗೆ ಹೇಳುವಂಥದ್ದು. ಹೌ ಎವರ್ ದ ಪ್ರಪೋಸ್ ಆಫ್ ಹಿಸ್ ವಿಸಿಟ್ is not to see his aged and ill mother, but to settle his monetary issues, to settle his property. ತನ್ನ ಒಂದು ವಯಸ್ಸಾಗಿರುವಂಥ ತಾಯಿಯನ್ನು ನೋಡಲಿಕ್ಕೆ ಅವನು ಮನೆಗೆ ಅಂತಂದ್ರೆ ಮರಳಿ ಬರುವುದಿಲ್ಲ. ಹಿ ಕೇಮ್ ಓನ್ಲಿ ಫಾರ್ ಹೀಸ್ ಮ್ಯಾನಿಟರಿ ಇಶ್ಯೂಸ್. ತನ್ನಗೆ ಬರುವಂಥ ಒಂದು ಪ್ರಾಪರ್ಟಿಯನ್ನು ಮಾರಾಟ ಮಾಡಲಿಕ್ಕೆ ಬಂದಿರ್ತಾನೆ. ಈ ಸ್ಟೋರಿಯನ್ನು ನಾವು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. In this story, the main character Gopi, Amma and Kamala. Kamala is a widow. She is a widow. She lived with his mother. Once upon a time, in a village, mother had two children named Gopi and Kamala. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಅಂತಂದ್ರೆ ರಾಯಚೂರು ಯೂನಿವರ್ಸಿಟಿ BA ಥರ್ಡ್ ಸೆಮ್ ವಿದ್ಯಾರ್ಥಿಗಳಿಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಒನ್ಸ್ ಅಪನ್ ಅ ಟೈಮ್ ಇನ್ ಅ ವಿಲೇಜ್ ಮದರ್ ಹ್ಯಾಡ್ ಟೂ ಚಿಲ್ಡ್ರನ್ ಗೋಪಿ ಆ್ಯಂಡ್ ಕಮಲಾ. ಒಂದು ಊರಲ್ಲಿ ಅಂತಂದ್ರೆ ಒಂದು ಹಳ್ಳಿಯಲ್ಲಿ ತಾಯಿ ಇರ್ತಾಳೆ. ತನ್ನ ತಾಯಿಯ ಜೊತೆ ಅಂತಂದರೆ ಇಬ್ಬರು ಮಕ್ಕಳಿರ್ತಾಳೆ, ಗೋಪಿ ಆ್ಯಂಡ್ ಕಮಲಾ ಅಂಥೇಳಿ. ಕಮಲಾ ಈಸ್ ದ ಎಲ್ಡೆಸ್ಟ್ ಡಾಟರ್. ಆ ಒಂದು ತಾಯಿಗೆ ಕಮಲಾ ಅಂತಂದ್ರೆ ದೊಡ್ಡ ಮಗಳಾಗಿರ್ತಾಳೆ. ಕಮಲಾ ಇಸ್ ದ ಎಲ್ಡೆಸ್ಟ್ ಡಾಟರ್. ಗೋಪಿ ವಾಸ್ ವೆಲ್ ಎಜುಕೇಟೆಡ್ ಬೈ ಹೀಸ್ ಮದರ್ ಆ್ಯಂಡ್ ಹಿ ಗಾಟ್ ಜಾಬ್ ಇನ್ ಡೆಲ್ಲಿ. ಗೋಪಿ ಅಂತಂದ್ರೆ ಒಬ್ಬ ಒಳ್ಳೆಯ ಎಜುಕೇಟೆಡ್ ವ್ಯಕ್ತಿಯಾಗಿರ್ತಾನೆ. ಬಿಕಾಸ್ ಆಫ್ ಹೀಸ್ ಮದರ್, ತನ್ನ ತಾಯಿ ಅಂತಂದ್ರೆ ಆ ತಾಯಿ ತನ್ನ ಮಗನಿಗೆ ಓದಿಸ್ಲಿಕ್ಕೆ ಬಹಳಷ್ಟು ಕಷ್ಟವನ್ನು ಪಟ್ಟಿರ್ತಾಳೆ. ಆ್ಯಂಡ್ ದೆನ್ ಹಿ ಗಾಟ್ ಜಾಬ್ ಇನ್ ಡೆಲ್ಲಿ. ಆಫ್ಟರ್ ದ್ಯಾಟ್ ಹಿ ಗಾಟ್ ಜಾಬ್ ಇನ್ ಡೆಲ್ಲಿ. ಅವನಂತಂದ್ರೆ ಒಳ್ಳೆ ಎಜುಕೇಟೆಡ್ ಆದ ನಂತರ ಈ ಗಾಟ್ ಜಾಬ್ ಇನ್ ಡೆಲ್ಲಿ. ಅವನಂತಂದ್ರೆ ಡೆಲ್ಲಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಪಡೆದುಕೊಳ್ತಾನೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಹಿ ಗಾಟ್ ಮ್ಯಾರೀಡ್ ಟು ಅ ಡಿಸ್ಟ್ರಿಕ್ಟ್ ಕಲೆಕ್ಟರ್ ನಾಂಬಿಯಾಸ್ ಎಲ್ಡೆಸ್ಟ್ ಡಾಟರ್ ವಿಮಲಾ. ಆಫ್ಟರ್ ದ್ಯಾಟ್ when he got job in Delhi, after that he got married to a district collector Nambia's eldest daughter Vimala. ವಿಮಲಾನನ್ನೇ ಅಂತಂದ್ರೆ ಗೋಪಿ ಏನು ಮಾಡ್ತಾನೆ, ಒಂದು ಒಳ್ಳೆಯ ಜಾಬನ್ನು ಪಡೆದುಕೊಂಡ ನಂತರ ಡಿಸ್ಟ್ರಿಕ್ಟ್ ಕಲೆಕ್ಟರ್ ನಾಂಬ್ಯಾಸ್ ದೊಡ್ಡ ಮಗಳನ್ನು ಅವನು ವಿಮಲಾ ಎಂಬ ಹುಡುಗಿಯನ್ನು ಮದುವೆ ಆಗ್ತಾನೆ. ಆ್ಯಂಡ್ ದೆನ್ ಹಿ ಹ್ಯಾಡ್ 4 children. ಆಫ್ಟರ್ ದ್ಯಾಟ್ ಹಿ ಹ್ಯಾಡ್ 4 children, 4 ಮಕ್ಕಳನ್ನು ಪಡೆದುಕೊಳ್ತಾನೆ. And Gopi never cared his mother after when he got in Delhi in a job, and then he married. After that he never cared his mother. ಯಾವಾಗ ಒಂದು ಕೆಲಸವನ್ನು ಪಡೆದುಕೊಂಡು ಮದುವೆಯಾದ ನಂತರ ತನ್ನ ತಾಯಿಯನ್ನು ಅವನು ಅಂತಂದ್ರೆ ಕೇರೇ ಮಾಡುವುದಿಲ್ಲ. ಹಿ ನೆವರ್ ಕೇರ್ಡ್ ಹಿಸ್ ಮದರ್. ತನ್ನ ತಾಯಿಗೆ ಕೇರ್ ಮಾಡಲಿಕ್ಕೆ ಮಾಡುವುದಿಲ್ಲ ಅವನು. ಆ್ಯಂಡ್ ದೆನ್ his sister, Gopi's sister, is a widow and she stay with her mother. ಗೋಪಿಯವರ ಅಕ್ಕ ಇರ್ತಾಳೆ ಕಮಲಾ ಅಂಥೇಳಿ, ಆಕೆ ವಿಧವೆ ಆಗಿರ್ತಾಳೆ. ಆಕೆ ಅಂತಂದ್ರೆ ತನ್ನ ತಾಯಿಯ ಜೊತೆನೇ ವಾಸವಾಗಿರ್ತಾಳೆ. ಅನ್ಎಕ್ಸ್ಪೆಕ್ಟೆಡ್ಲಿ ಒನ್ ಡೇ ಗೋಪಿ ಕೇಮ್ ಟು ದ ವಿಲೇಜ್ ಇನ್ ಹಿಸ್ ಆಫೀಸ್ ಕಾರ್. ಒಂದು ದಿವಸ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಗೋಪಿ ಕೇಮ್ ಟು ದ ವಿಲೇಜ್ ಇನ್ ಹೀಸ್ ಆಫೀಸ್ ಕಾರ್. ತನ್ನ ಒಂದು ಆಫೀಸಲ್ಲಿ ಕೊಟ್ಟಿರುವಂಥ ಕಾರ ಜೊತೆಗೆ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಹಿ ಹ್ಯಾಸ್ ಕೇಮ್ ಟು ವಿಲೇಜ್. ಅವನಂತಂದ್ರೆ ಅವನು ತಮ್ಮ ಊರಿಗೆ ಬಂದುಬಿಡ್ತಾನೆ. ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿರ್ತಾನೆ. ಅಮ್ಮ ಆ್ಯಂಡ್ ಸಿಸ್ಟರ್ ವೇರ್ ಸಿಟ್ಟಿಂಗ್ ಆನ್ ದಿ ವೆರಂದಾ. ಅಮ್ಮ ಮತ್ತು ಸಿಸ್ಟರ್ ಕಮಲಾ ಅಂತಂದ್ರೆ ಬೋತ್ ವೇರ್ ಸಿಟ್ಟಿಂಗ್
ಆನ್ ದಿ ವೆರಂದ. ಇಬ್ಬರು ಅಂತಂದ್ರೆ ವೆರಂದ ಅಂಗಳದಲ್ಲಿ ಕೂತ್ಕೊಂಡಿರ್ತಾರೆ. ದೆ ಸಾ ಸಂಬಡಿ ಆಟ್ ದ ಗೇಟ್. ಆಫ್ಟರ್ ದೆನ್ ಸೇ ದೆ ಸಾ ಸಂಬಡಿ ಎಟ್ ದ ಗೇಟ್. ಯಾರೋ ಅಲ್ಲಿ ಗೇಟ್ ಹತ್ರ ಬರ್ತಾ ಇರುವುದನ್ನು ನೋಡ್ತಾರೆ. ಆ್ಯಂಡ್ ದೆನ್ ಕಮಲಾ ವೆಂಟ್ ನಿಯರ್ ದ ಗೇಟ್ ಆ್ಯಂಡ್ ನೋಟಿಸ್ ದ್ಯಾಟ್ ಗೋಪಿ ಹ್ಯಾಡ್ ಕೇಮ್. ಕಮಲಾ ಏನು ಮಾಡ್ತಾಳೆ, ನಿಯರ್ ಸಮೀಪ ಹೋಗ್ತಾಳೆ ಗೇಟ್ ಹತ್ರ. ಆ್ಯಂಡ್ ದೆನ್ ನೋಟಿಸ್ ದ್ಯಾಟ್ he had ಗೋಪಿ ಕೇಮ್ ಟು ಹೋಮ್ ಬ್ಯಾಕ್. ಸಮೀಪ ಹೋಗಿ ನೋಡಿದಾಗ ಗೋಪಿ ಅಂತಂದ್ರೆ ಬಂದಿರೋದನ್ನು ನೋಡ್ತಾಳೆ. ಆ್ಯಂಡ್ ದೆನ್ ಸಿ ಆಸ್ಕ್ಡ್ ಹಿಮ್ ವೈ ಯು ಹ್ಯಾಡ್ ಕೇಮ್ ಟು ತಿರುವನಂತಪುರಂ. ಅವಾಗ ಕಮಲಾ ಅಂತಂದ್ರೆ ತನ್ನ ತಮ್ಮನಾದಂಥ ಗೋಪಿಗೆ ಕೇಳ್ತಾಳೆ, ವೈ ಯು ಹ್ಯಾಡ್ ಕಮ್ ಟು ತಿರುವನಂತಪುರಂ. ಯಾಕೆ ನೀನು ತಿರುವನಂತಪುರಂಗೆ ಬಂದಿದ್ದೀಯಾ ಅಂಥೇಳಿ. ಆ್ಯಂಡ್ ದೆನ್ ಗೋಪಿ ಸೇಡ್ ದ್ಯಾಟ್ ದೇರ್ ವಾಸ್ ಅ ಮೀಟಿಂಗ್ ಹೇರ್, ಸೊ ಆನ್ ಹೀಸ್ ವೇ ಹಿ ಜಸ್ಟ್ ಕೇಮ್ ದೇರ್. ಅವಾಗ ಗೋಪಿ ಹೇಳ್ತಾನೆ, ತಿರುವನಂತಪುರದಲ್ಲಿ ಒಂದು ಮೀಟಿಂಗ್ ಇದೆ, ಹಾಗಾಗಿ ನಾನು ಬಂದಿದ್ದೀನಿ ಅಂಥೇಳಿ ತನ್ನ ಸಿಸ್ಟ್ರಿಗೆ ಕಮಲಾಗೆ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ ಅಮ್ಮ ಆಸ್ಕ್ಡ್ ಫ್ರಮ್ ವೆರಂದ ಹೂ ವಾಸ್ ದ್ಯಾಟ್. ಅಮ್ಮ ಅಂತಂದ್ರೆ ಅಲ್ಲೇ ವೆರಂದದಲ್ಲಿ ಕೂತ್ಕೊಂಡು ಯಾರವರು ಅಂಥೇಳಿ ಕಮಲಾನನ್ನು ಅಮ್ಮ ಕೇಳ್ತಾ ಇರ್ತಾಳೆ. ಕಮಲಾ ಸೇಡ್ ದ್ಯಾಟ್ ಇಟ್ ವಾಸ್ ಗೋಪಿ. ಅವಾಗ ಕಮಲಾ ಹೇಳ್ತಾಳೆ ಅಮ್ಮಗೆ, ಇವರು ಗೋಪಿ ಅಂಥೇಳಿ ಹೇಳ್ತಾ ಇರ್ತಾಳೆ. ಇಟ್ ವಾಸ್ ಗೋಪಿ. ಆ್ಯಂಡ್ ದೆನ್ ಗೋಪಿ ವೆಂಟ್ ನಿಯರ್ ದ ಅಮ್ಮ. ಆ್ಯಂಡ್ ದೆನ್ ಗೋಪಿ ವೆಂಟ್ ನಿಯರ್ ದ ಅಮ್ಮ ಆ್ಯಂಡ್ ಬೆಂಡ್ ಡೌನ್ ಹಿಸ್ ಹೆಡ್. ಗೋಪಿ ಅಂತಂದ್ರೆ ಅಮ್ಮದ ಸಮೀಪ ಹತ್ತಿರ ಹೋಗ್ತಾನೆ. ಆ್ಯಂಡ್ ಬೆಂಡ್ ಡೌನ್ ಹೀಸ್ ಹೆಡ್ ಆ್ಯಂಡ್ ವೆಂಟ್ ನಿಯರ್ ದ ಅಮ್ಮಾಸ್ ಫೇಸ್ ಆ್ಯಂಡ್ ಸೇಡ್ ಇಟ್ಸ್ ಮೀ ಗೋಪಿ. ಯಾಕಂದರೆ ಅಮ್ಮಗೆ ನೆನಪಿನ ಶಕ್ತಿ ಕಡಿಮೆ ಆಗಿರ್ತದೆ. ಯಾರನ್ನು ಕೂಡ ಅಂತಂದ್ರೆ ಸಿ ಡಸ್ ನಾಟ್ ರಿಕಗ್ನೈಸ್ ಎನಿಬಡಿ. ಆಕೆ ಅಂತಂದ್ರೆ ಯಾರನ್ನು ಕೂಡ ಗುರುತ ಹಿಡಿತಾ ಇರಲಿಲ್ಲ. ಆ್ಯಂಡ್ ದೆನ್ ಹೀ ಕೇಮ್ ಟು ನಿಯರ್ ದ ಅಮ್ಮ ಆ್ಯಂಡ್ ಬೆಂಡ್ ಡೌನ್ his head and went near the Amma's face and said that it's me ಗೋಪಿ. ಅಮ್ಮ ಹತ್ರ ಹೋಗ್ತಾನೆ, ಸಮೀಪ ಹೋಗಿ ಬಾಗಿ ಅಮ್ಮ ನಾನು ಗೋಪಿ ಇದ್ದೀನಿ ಅಂಥೇಳಿ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ ಅಮ್ಮ ಆಸ್ಕ್ಡ್ ಟು ಕಮಲಾ ವೆದರ್ ಹೀಸ್ ಸ್ಕೂಲ್ ಹ್ಯಾಡ್ ಕ್ಲೋಸ್ಡ್ ಫಾರ್ ವೆಕೇಷನ್. ಅವಾಗ ಅಮ್ಮ ಕಮಲಾನನ್ನು ಕೇಳ್ತಾಳೆ, ಇವಾಗೇನು ವೆಕೇಷನ್ ಇದೆಯೋ, ರಜೆ ಇದೆಯಾ ಸ್ಕೂಲ್ಗೆ ಅಂಥೇಳಿ ಕೇಳ್ತಾ ಇರ್ತಾಳೆ. ಅಂತಂದರೆ ಈ ರೀತಿ ಕೇಳ್ತಾ ಇರ್ತಾಳೆ. ಕಮಲಾ ಎಕ್ಸ್ಪ್ಲೇನ್ಸ್ ದ್ಯಾಟ್ ಆಫ್ಟರ್ ದ್ಯಾಟ್ ಕಮಲಾ ಎಕ್ಸ್ಪ್ಲೇನ್ ಟು ಗೋಪಿ ದ್ಯಾಟ್ ಸಿ ಡಸ್ ನಾಟ್ ರಿಕಗ್ನೈಸ್ ಎನಿಬಡಿ. ಅವಾಗ ಕಮಲಾ ಹೇಳ್ತಾಳೆ, ಆಕೆ ಅಂತಂದರೆ ಯಾರನ್ನು ಕೂಡ ಗುರುತು ಹಿಡುವಂಥ ಸ್ಥಿತಿಯಲ್ಲಿ ಇಲ್ಲ, ಯಾರನ್ನು ಕೂಡ ಆಕೆ ಗುರುತು ಹಿಡಿಯೋದಿಲ್ಲ. ಸಿ ಡಸ್ ನಾಟ್ ರಿಕಗ್ನೈಸ್ಡ್ ಎನಿಬಡಿ ಅಂಥೇಳಿ ಈ ರೀತಿ ಹೇಳ್ತಾ ಇರ್ತಾಳೆ. ಆ್ಯಂಡ್ ದೆನ್ ಸಿ ಸೇಡ್ ದ್ಯಾಟ್ ಸಮ್ಟೈಮ್ಸ್ ಹರ್ ಮೆಮೊರಿ ಈಸ್ ಕ್ವೈಟ್ ಶಾರ್ಪ್. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಕಮಲಾ ಸೇಡ್ ಟು ಗೋಪಿ ದ್ಯಾಟ್ ಸಮ್ಟೈಮ್ಸ್ ಹರ್ ಮೆಮೊರಿ ಈಸ್ ಕ್ವೈಟ್ ಶಾರ್ಪ್. ಕೆಲವೊಂದು ಸಲ ಆಕೆಯ ಮೆಮೊರಿ ಅಂತಂದ್ರೆ ಭಾಳಷ್ಟು ಶಾರ್ಪ್ ಆಗಿರ್ತದೆ, ಭಾಳಷ್ಟು ಚೆನ್ನಾಗಿ ಅಂತಂದರೆ ಎಲ್ಲರೂ ಕೂಡ ಆಕೆ ಗುರುತನ್ನು ಹಿಡಿತಾಳೆ ಅಂಥೇಳಿ ಈ ರೀತಿ ಹೇಳ್ತಾ ಇರ್ತಾಳೆ. ಆ್ಯಂಡ್ ದೆನ್ ಅಮ್ಮ ಆಸ್ಕ್ಸ್ ಇಫ್ ಗೋಪಿ ಹ್ಯಾಸ್ ಸೆಂಟ್ ಎನಿ ಲೆಟರ್. ಅಗೇನ್ ಅಮ್ಮ ಆಸ್ಕ್ ಟು ದ ಕಮಲಾಗೆ ಅಮ್ಮ ಹೇಳ್ತಾ ಇರ್ತಾಳೆ. ಕಮಲಾ ಎಕ್ಸ್ಪ್ಲೇನ್ ಟು ಗೋಪಿ ದ್ಯಾಟ್ he often explained to his mother everything is fine and everything fine with ಗೋಪಿ ಆ್ಯಂಡ್ ವಿಮಲಾ ಕಿಡ್ಸ್. ಅಮ್ಮ ಅಂತಂದ್ರೆ ಕಮಲಾನ ಕೇಳ್ತಾಳೆ, ಗೋಪಿ ಏನಾದರೂ ಲೆಟ್ರನ್ನು ಬರೆದಿದ್ದಾನ. ಯಾಕಂದ್ರೆ ಆಕೆ ಯಾರನ್ನು ಕೂಡ ಗುರುತು ಹಿಡಿಯುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಈ ರೀತಿ ಅಂತಂದ್ರೆ ಅಮ್ಮ ಅಂತಂದ್ರೆ ಕಮಲಾನನ್ನು ಕೇಳ್ತಾ ಇರ್ತಾಳೆ, ಗೋಪಿ ಏನಾದರೂ ಲೆಟ್ರನ್ನು ಬರೆದಿದ್ದಾನ, ಪತ್ರವನ್ನು ಬರೆದಿದ್ದಾನ, ಯಾವ ರೀತಿ ಇದ್ದಾನೆ, ಹೇಗಿದ್ದಾನೆ ಅಂತೇಳಿ ಈ ರೀತಿ ಕೇಳ್ತಾ ಇರ್ತಾಳೆ. ಆವಾಗ ಕಮಲಾ ಸಿ ಎಕ್ಸ್ಪ್ಲೇನ್ ಟು ಗೋಪಿ ದಟ್ ಆಫ್ಟನ್ ಎಕ್ಸ್ಪ್ಲೇನ್ ಟು ಹರ್ ಮದರ್ ದಟ್ ಎವ್ರಿಥಿಂಗ್ ಈಸ್ ಫೈನ್ ವಿತ್ ಗೋಪಿ ವಿಮಲಾ ಆ್ಯಂಡ್ ಕಿಡ್ಸ್. ಇಲ್ಲಿ ಕಮಲಾ ಅಂತ ಗೋಪಿಯನ್ನು ಹೇಳಿ ಎಲ್ಲವನ್ನು ಅಂತಂದ್ರೆ ತನ್ನ ತಾಯಿಗೆ ಹೇಳ್ತಾ ಇರ್ತಾಳೆ,
ಗೋಪಿ, ವಿಮಲಾ ಮತ್ತು ಅವರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ಈ ರೀತಿ ಹೇಳ್ತಾ ಇರ್ತಾಳೆ. ಆ್ಯಂಡ್ ದೆನ್ ಗೋಪಿ says that he got promotion last year. After that he was always on the toes. ಗೋಪಿ ಹೇಳ್ತಾನೆ, ನಾನು ಹೋದ ವರ್ಷ ನನಗೆ ಪ್ರಮೋಷನ್ ಆಯಿತು. he got promotion last year. After that he was always busy. He don't have any time to write letters. ನಾನು ಲಾಸ್ಟ್ ಇಯರ್ ಪ್ರಮೋಷನ್ ಆಯಿತು, ಹಾಗಾಗಿ ಅಂತಂದರೆ ನನಗೆ ಸಮಯವೇ ಸಿಗಲಿಲ್ಲ ನಿಮಗೆ ಲೆಟರನ್ನು ಬರೀಲಿಕ್ಕೆ ಅಂಥೇಳಿ ಈ ರೀತಿ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ ಅಗೇನ್ ಅಮ್ಮ ಆಸ್ಕ್ ದೇರ್ ಈಸ್ ಸಂಬಡಿ ಇನ್ ದ ಕಾರ್, ಹೂ ಈಸ್ ದ್ಯಾಟ್? ಅಮ್ಮ ಅಂತಂದ್ರೆ ಮತ್ತೆ ಕೇಳ್ತಾ ಇರ್ತಾಳೆ, ಆ ಕಾರಲ್ಲಿ ಯಾರಿದ್ದಾರೆ ಅಂಥೇಳಿ ಕೇಳ್ತಾ ಇರ್ತಾಳೆ. ಅಮ್ಮ ಆಸ್ಕ್ ಟು ಗೋಪಿ ದ್ಯಾಟ್ ವೇರ್ ಯುವರ್ ಅಮ್ಮ ವಿಲ್ ಲಿವ್, ಈಸ್ ಇಟ್ ನಿಯರ್ ಆರ್ ಫಾರ್? ಅವಾಗ ಅಂತಂದ್ರೆ ಅಮ್ಮ ಆಸ್ಕ್ ಟು ಗೋಪಿ ದ್ಯಾಟ್, ಅಮ್ಮ ಅಂತಂದ್ರೆ ಗೋಪಿಯನ್ನು ಕೇಳ್ತಾಳೆ, ವೇರ್ ಯುವರ್ ಅಮ್ಮ, ನಿಮ್ಮಮ್ಮ ಎಲ್ಲಿದ್ದಾಳೆ? ಯಾಕೆಂದರೆ ಭಾಳಷ್ಟು 5 ವರ್ಷದ ನಂತರ ಮರಳಿ ಮನೆಗೆ ಬಂದಿರ್ತಾಳಲ್ಲ, ಹಾಗಾಗಿ ಭಾಳಷ್ಟು ಬೇಜಾರದಿಂದ ಅಮ್ಮ ಈ ರೀತಿ ಕೇಳ್ತಾ ಇರ್ತಾಳೆ. ವೇರ್ ಯುವರ್ ಅಮ್ಮ ವಿಲ್ ಲಿವ್, ಆಕೆ ಜೀವಂತವಾಗಿದ್ದಾಳ? ಈಸ್ ಇಟ್ ನಿಯರ್ ಆರ್ ಫಾರ್, ಆಕೆ ಸಮೀಪ ಇದ್ದಾಳೋ ಬಹಳಷ್ಟು ದೂರ ಇದ್ದಾಳೋ ಅಂಥೇಳಿ ಈ ರೀತಿ ಭಾಳಷ್ಟು ಬೇಜಾರದಿಂದ ಅಮ್ಮ ಅಂತಂದ್ರೆ ಗೋಪಿನನ್ನು ಕೇಳ್ತಾ ಇರ್ತಾಳೆ. ಆ್ಯಂಡ್ ದೆನ್ ಗೋಪಿ's sister was in depressed mood. After that Gopi's sister was in depressed mood and asks him how to bring back to her memory. ಅವಾಗ ಗೋಪಿ's sister ಕಮಲಾ ಅಂತ ಬಹಳಷ್ಟು she was very depressed because of how to bring back to her amma's memory, her memory. ಅಮ್ಮ ಮೆಮೊರಿಯನ್ನು ಯಾವ ರೀತಿ ನಾವು ಆಕೆ ನೆನಪಿನ ಶಕ್ತಿಯನ್ನು ಮರಳಿ ಯಾವ ರೀತಿ ಪಡೆದುಕೊಳ್ಳಬೇಕು ಅಂಥೇಳಿ ಬಹಳಷ್ಟು ಕಮಲಾ ಅಂತಂದ್ರೆ ಡಿಪ್ರೆಸ್ಡ್ ಇರ್ತಾಳೆ, ಟೆನ್ಷನ್ನಲ್ಲಿರ್ತಾಳೆ. ಆ್ಯಂಡ್ ದೆನ್ ಅಮ್ಮ ಆಸ್ಕ್ಸ್ ಟು ಟೆಲ್ ಹರ್ ಸನ್ ಗೋಪಿ ಸೆಂಡ್ ಹರ್ ಅ ಬ್ಲ್ಯಾಂಕೆಟ್. ಅವಾಗ ಅಮ್ಮ ಅಂತಂದ್ರೆ ಕಮಲಾಗಿ ಹೇಳ್ತಾ ಇರ್ತಾಳೆ, ಗೋಪಿಗೆ ಹೇಳು ನನಗಾಗಿ ಒಂದು ಬ್ಲ್ಯಾಂಕೆಟನ್ನು ಕೊಟ್ಟು ಕಳಿಸು ಅಂತೇಳಿ ಹೇಳು. ಗೋಪಿ ಟು ಸೆಂಡ್ ಹರ್ ಅ ಬ್ಲ್ಯಾಂಕೆಟ್, ಪರ್ಟಿಕ್ಯುಲರ್ಲಿ ಅ ರೆಡ್ ಬ್ಲ್ಯಾಂಕೆಟ್, ಕೆಂಪು ಕಲರ್ ಇರುವಂಥ ಒಂದು ಬ್ಲ್ಯಾಂಕೆಟನ್ನು ನನಗಾಗಿ ಕೊಟ್ಟು ಕಳಿಸು ಅಂಥೇಳಿ ಹೇಳು ಅಂಥೇಳಿ ಕಮಲಾನನ್ನು ಅಮ್ಮ ಹೇಳ್ತಾ ಇರ್ತಾಳೆ. ದೆರ್ ಇಸ್ ಅ ಕೋಲ್ಡ್ ಮಿಸ್ಟ್, ಭಾಳಷ್ಟು ಚಳಿ ಹತ್ತಾ ಇದೆ, ಭಾಳಷ್ಟು ಚಳಿ ಇದೆ ಅಂಥೇಳಿ ಹೇಳ್ತಾ ಇರ್ತಾಳೆ. ದ ಓಲ್ಡ್ ವಿಚ್ ಗೋಪಿ ಗೇವ್ ವಾಸ್ ಟಾರ್ನ್. ನನ್ನ ಹತ್ರ ಸಿ ಹ್ಯಾಡ್ ಆಲ್ರೆಡಿ a old blanket but that was torn. That old blanket was had given ಗೋಪಿ. ಅದು ಅಂತಂದ್ರೆ ಆ ಒಂದು ಓಲ್ಡ್ ಆಗಿರುವಂಥ ಒಂದು ಹಳೇದಾಗಿರುವಂಥ ಒಂದು ಬ್ಲ್ಯಾಂಕೆಟ್ ಇದೆಲ್ಲ ಗೋಪಿನೇ ಕೊಟ್ಟಿರುವಂಥದ್ದು. ಯಾವಾಗ ಸ್ಕೂಲ್ ಕಾಲೇಜಲ್ಲಿರುವಂಥ ಸಂದರ್ಭದಲ್ಲಿ ಗೋಪಿ ಅಂತಂದ್ರೆ ತನ್ನ ತಾಯಿಗೆ ಆ ಒಂದು ಬ್ಲ್ಯಾಂಕೆಟನ್ನು ತಂದು ಕೊಟ್ಟಿರ್ತಾನೆ. ದ್ಯಾಟ್ ವಾಸ್ ಟಾರ್ನ್ಡ್ ನೌ, ಆದರೆ ಇವಾಗ ಆ ಒಂದು ಬ್ಲ್ಯಾಂಕೆಟ್ ಅಂತಂದ್ರೆ ಭಾಳಷ್ಟು ಹಳೆಯದಾಗಿದೆ, ಹರಿದಿರುವಂಥದ್ದು ಅಂಥೇಳಿ ತಾಯಿ ಹೇಳ್ತಾ ಇರ್ತಾಳೆ. ಆ್ಯಂಡ್ ದೆನ್ ಅಮ್ಮ ಆಸ್ಕ್ ಟು ಇನ್ಫಾರ್ಮ್ ದ ಸೇಮ್ ಟು ಹರ್ ಸನ್ ಕಂಪಲ್ಸರಿಲಿ. ಅವಾಗ ಅಮ್ಮ ಹೇಳ್ತಾಳೆ, ಕಂಪಲ್ಸರಿ ಅಂತಂದ್ರೆ ರೆಡ್ ಬ್ಲ್ಯಾಂಕೆಟನ್ನೇ ನನಗಾಗಿ ಕೊಟ್ಟು ಕಳಿಸು ಅಂಥೇಳಿ ಹೇಳು, ಇನ್ಫಾರ್ಮ್ ಮಾಡು ಅಂಥೇಳಿ ಕಮಲಾನನ್ನು ತಾಯಿ ಹೇಳ್ತಾ ಇರ್ತಾಳೆ. ಅಮ್ಮ ವಾಂಟ್ ಟು ಸ್ಲೀಪ್ ಆನ್ ದಿ ಬೆಡ್ as he is sitting long time in the veranda. ಬಹಳಷ್ಟು ಹೊತ್ತದಿಂದ ಬಹಳಷ್ಟು ಸಮಯದವರೆಗೆ ಆಕೆ ವೆರಂದಾದಲ್ಲಿ ಕೂತ್ಕೊಂಡಿದ್ಲು. ಬಿಕಾಸ್ ಆಫ್ ದ್ಯಾಟ್ ಸಿ ಹ್ಯಾಡ್ ಟಯರ್ಡ್, ಸೊ ಸಿ ವಾಂಟ್ ಟು ಸ್ಲೀಪ್. ಸೊ ಹಾಗಾಗಿ ಅಮ್ಮ ವಾಂಟ್ ಟು ಸ್ಲೀಪ್, ಅಮ್ಮ ಅಂತಂದ್ರೆ ಮಲ್ಕೋಬೇಕು ಅಂಥೇಳಿ ಅನ್ನಿಸ್ತಾ ಇರ್ತದೆ. ಅಮ್ಮನನ್ನು ಅಲ್ಲಿ ಮಲಗಲಿಕ್ಕೆ ಹೋಗ್ತಾಳೆ. ಆ್ಯಂಡ್ ದೆನ್ ಗೋಪಿ informs his sister that he wanted to sell the share of his property and take away the money. ಆವಾಗ ಗೋಪಿ ಅಂತಂದ್ರೆ ತನ್ನ ಒಂದು ಸಿಸ್ಟರ್ಗೆ ಹೇಳ್ತಾನೆ, ಕಮಲಾಗೆ ಹೇಳ್ತಾನೆ, that he wanted to sell the share of his property. ನನಗೆ ಬರುವಂಥ ಒಂದು ಪ್ರಾಪರ್ಟಿಯನ್ನು, ನನ್ನ ಆಸ್ತಿಯನ್ನು ನಾನು ಮಾರಾಟ ಮಾಡಲಿಕ್ಕೆ ಬಂದಿದ್ದೀನಿ. ಆ್ಯಂಡ್ ಟೇಕ್ ಅವೇ ದ ಮನಿ, ನಾನು ಆ ಒಂದು ಮಾರಾಟ ಮಾಡಿರುವಂಥ ಹಣದ ಜೊತೆ ನಾನು ಇಲ್ಲಿಂದ ಹೋಗಬೇಕು ಅಂಥೇಳಿ ಹೇಳ್ತಾನೆ. ಆ್ಯಂಡ್ ದೆನ್ ಕಮಲಾ ಸೇಸ್ ದ್ಯಾಟ್
he came only for share of his property. ಆವಾಗ ಕಮಲಾ ಹೇಳ್ತಾಳೆ, ನೀನು ಬಂದಿರುವಂಥದ್ದು ಯು ಕೇಮ್ ಓನ್ಲಿ ಫಾರ್ ಹಿಸ್ ಫಾರ್ ಯುವರ್ ಪ್ರಾಪರ್ಟಿ ಓನ್ಲಿ, ನಿನ್ನ ಪ್ರಾಪರ್ಟಿ ಸಲುವಾಗಿ ಬಂದಿದ್ಯಾ. ಟು ಸೇಲ್ ಹಿಸ್ ಪ್ರಾಪರ್ಟಿ, ತನ್ನ ಪ್ರಾಪರ್ಟಿಯನ್ನು ಸೇಲ್ ಮಾಡಲಿಕ್ಕೆ ಮಾತ್ರ ಬಂದಿದ್ಯಾ ಅಂಥೇಳಿ ಹೇಳ್ತಾ ಇರ್ತಾಳೆ. ಬಟ್ ನಾಟ್ ಫಾರ್ ಹಿಸ್ ಮದರ್ ಆ್ಯಂಡ್ ಸಿಸ್ಟರ್, ನಾಟ್ ಫಾರ್ ಹಿಸ್ ಮದರ್ ಆರ್ ಸಿಸ್ಟರ್, ನಿನ್ನ ತಾಯಿಯನ್ನು ನೋಡ್ಲಿಕ್ಕೆ ಬಂದಿಲ್ಲ ನೀನು, ನಿನ್ನ ಸಿಸ್ಟರ್ ನೋಡ್ಲಿಕ್ಕೆ ಬಂದಿಲ್ಲ ನೀನು, ಕೇವಲ ನಿನ್ನ ಆಸ್ತಿಯನ್ನು ಮಾರಾಟ ಮಾಡಿ ಅದರಿಂದ ಬರುವಂಥ ಹಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮಾತ್ರ ನೀನು ಬಂದಿದ್ದೀಯಾ ಅಂಥೇಳಿ ಗೋಪಿಯನ್ನು ಸಿಸ್ಟರ್ ಕಮಲಾ ಹೇಳ್ತಾ ಇರ್ತಾಳೆ. ಆ್ಯಂಡ್ ದೆನ್ ಗೋಪಿ ಸೇಸ್ ದ್ಯಾಟ್ ಐ ವುಡ್ ಕೇಮ್ ಆ್ಯಂಡ್ ಟೇಕ್ ಆಫ್ ಕಮಲಾ ಆ್ಯಂಡ್ ಅಮ್ಮ. ನಾನು ಆವಾಗ ಗೋಪಿ ಹೇಳ್ತಾನೆ, ಐ ವುಡ್ ಕೇಮ್ ಹೇರ್ ಆ್ಯಂಡ್ ಟೇಕ್ ಆಫ್ ಕಮಲಾ ಆ್ಯಂಡ್ ಅಮ್ಮ, ನಿನ್ನ ಕಮಲಾ ಮತ್ತು ಅಮ್ಮನನ್ನು ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ ಹೇಳ್ತಾ ಇರ್ತಾನೆ. ಬಟ್ ಕಮಲಾ ಡಿಡ್ ನಾಟ್ ಬಿಲೀವ್ ಹಿಮ್. ಆದರೆ ಕಮಲಾ ಅಂತಂದ್ರೆ ಅವನ ಮೇಲೆ ವಿಶ್ವಾಸ ಇಡುವುದಿಲ್ಲ. ಹಿ ಡಿಡ್ ನಾಟ್ ಬಿಲೀವ್ ಹಿಮ್, ಅವನ ಮೇಲೆ ನಂಬಿಕೆನೇ ಬರುವುದಿಲ್ಲ. ಸಿ ಟೋಲ್ಡ್ ದ್ಯಾಟ್ ಹಿ ಕೇಮ್ ದೇರ್ ಆಫ್ಟರ್ 5 years. ಆವಾಗ ಕಮಲಾ ಟೋಲ್ಡ್ ದ್ಯಾಟ್ ಹಿ ಕೇಮ್ ದೇರ್ ಆಫ್ಟರ್ 5 years, ಸುಮಾರು 5 ವರ್ಷದ ನಂತರ ನೀನು ಮನೆಗೆ ಬಂದಿರುವಂಥದ್ದು ಅಂಥೇಳಿ ಹೇಳ್ತಾ ಇರ್ತಾಳೆ. ದೇರ್ ಈಸ್ ನೋ ಸ್ಕೋಪ್ ಆಫ್ ಗೋಪಿ ಕಮಿಂಗ್ ಅಗೈನ್ ಟು ಹಿಸ್ ವಿಲೇಜ್ ಆಫ್ಟರ್ ಸೆಲ್ಲಿಂಗ್ ಹಿಸ್ ಶೇರ್ ಆಫ್ ದಿ ಪ್ರಾಪರ್ಟಿ. ಅವನು ಈ ಮರಳಿ ಊರಿಗೆ ಬಂದಿರುವಂಥದ್ದು 5 ವರ್ಷದ ನಂತರ ಮರಳಿ ಊರಿಗೆ ಬಂದಿರುವಂಥದ್ದು. ಹಿ ಕೇಮ್ ಟು ಹೀಸ್ ವಿಲೇಜ್ ಆಫ್ಟರ್ ಸೆಲ್ಲಿಂಗ್ ಹಿಸ್ ಶೇರ್ ಆಫ್ ದಿ ಪ್ರಾಪರ್ಟಿ, ಓನ್ಲಿ ಸೆಲ್ಲಿಂಗ್ ಹಿಸ್ ಶೇರ್ ಆಫ್ ದಿ ಪ್ರಾಪರ್ಟಿ. ಹಿ ಕೇಮ್ ಓನ್ಲಿ ಅಂದರೆ ತನಗೆ ಬರುವಂಥ ಪ್ರಾಪರ್ಟಿಯನ್ನು ಮಾರಾಟ ಮಾಡಲಿಕ್ಕೆ ಮಾತ್ರ ಬಂದಿರುವಂಥದ್ದು, ಅಮ್ಮವನ್ನು ನೋಡ್ಲಿಕ್ಕೆ ಬಂದಿಲ್ಲ, ಸಿಸ್ಟರ್ನ ನೋಡೋಕ್ಕೆ ಬಂದಿಲ್ಲ ಅಂಥೇಳಿ ಈ ರೀತಿ ಹೇಳ್ತಾ ಇರ್ತಾಳೆ ಗೋಪಿ ಅಂತಂದ್ರೆ ಗೋಪಿಗೆ ಕಮಲಾ ಹೇಳ್ತಾ ಇರ್ತಾಳೆ ಈ ರೀತಿ ಅಂತಂದ್ರೆ ಓನ್ಲಿ ಅಂತಂದ್ರೆ ತನ್ನ ಪ್ರಾಪರ್ಟಿಯನ್ನು ಮಾರಾಟ ಮಾಡಿ ಅದರಿಂದ ಬರುವಂಥ ಹಣವನ್ನು ತೆಗೆದುಕೊಂಡಲ್ಲಿ ಹೋಲಿಕೆ ಮಾತ್ರ ಬಂದಿರುವಂಥ ನೋಡ್ತೀವಿ. ಈ ರೀತಿ ಅಂತ ನಾವು ಸಮಾಜದಲ್ಲಿ ನೋಡ್ತೀವಿ. ತಂದೆ ತಾಯಿ ಅವರನ್ನು ಓದಿಸಿ ಅವರನ್ನು ಒಳ್ಳೆಯ ಕೆಲಸವನ್ನು ಪಡೆದುಕೊಳ್ಳೋಕ್ಕೆ ಬಹಳಷ್ಟು ಸಹಾಯವನ್ನು ಮಾಡಿದರೂ ಕೂಡ ಆ ಒಂದು ತಾಯಿ ತಂದೆಯನ್ನು ವಯಸ್ಸಾದ ನಂತರ ಅಂತಂದ್ರೆ ಅವರನ್ನು ದೇ ಆರ್ ನೆವರ್ ಕೇರ್, ಅವರನ್ನು ಕೇರೇ ಮಾಡುವುದಿಲ್ಲ, ಅವರನ್ನು ನೋಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಈ ರೀತಿ ಅಂತ ನಾವು ಸಮಾಜದಲ್ಲಿ ನೋಡುವಂಥದ್ದು ನೋಡ್ತೀವಿ. ತಂದೆ ತಾಯಿಯನ್ನು ದೂರ ಇಡುವಂಥದ್ದು, ಅನಾಥಾಶ್ರಮಕ್ಕೆ ಕಳಿಸುವಂಥದ್ದು, ಈ ರೀತಿ ಅಂತ ನಾವು ಈ ಒಂದು ಸ್ಟೋರಿಯಿಂದ ನಾವು ಅಂತಂದ್ರೆ ತಿಳಿದುಕೊಳ್ಳುವಂಥದ್ದು. ತಂದೆ ತಾಯಿಯನ್ನು ಮಕ್ಕಳು ಯಾವ ರೀತಿ ತಿರಸ್ಕಾರವನ್ನು ಮಾಡ್ತಾರೆ ಅಂಥೇಳಿ ನಾವು ಈ ಒಂದು ಸ್ಟೋರಿಯಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರುವಂಥದ್ದು ನೋಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು.